ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಅಯೋಧ್ಯೆಯ ರಾಮ ಮಂದಿರ ದೇಣಿಗೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತಷ್ಟು ಮಗದಷ್ಟು ಮಾಹಿತಿಗಳು ಹೊರಬೀಳ್ತಾ ಇದೆ. 8 ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ SIT ಪೊಲೀಸರು. ಅಯೋಧ್ಯೆ ರಾಮ ಮಂದಿರ ದೇಣಿಗೆ ಹಗರಣ 42 ದಿನಗಳಲ್ಲಿ 70 ಬಾರಿ ಕಳ್ಳತನ ಮಾಡಿದಾರಂತೆ ಈ ಖದೀಮರು. 42 ದಿವಸದಲ್ಲಿ ಬರೋಬ್ಬರಿ 70 ಬಾರಿ ಕಳ್ಳತನ. SIT ತನಿಖೆಯ ವೇಳೆ ಬಲವಾದ ಸಾಕ್ಷ್ಯಗಳು ಬಯಲಾಗಿದೆ. ಏಪ್ರಿಲ್ 27ರಿಂದ ಜೂನ್ 5ರವರೆಗೆ ಕಳ್ಳತನ ಆಗಿರ್ತಕ್ಕಂಥದ್ದು. ಅಂದರೆ 42 ದಿನ ಆಗುತ್ತೆ ಅಲ್ಲಿಗೆ. CCTV ವಿಡಿಯೋದಲ್ಲಿ SITಗೆ ಇದೆಲ್ಲ ಸಾಕ್ಷ್ಯಗಳು ಕೂಡ ಸಿಕ್ಕಿವೆ. ಈ ವಿಡಿಯೋವನ್ನು ಆಧರಿಸಿಯೇ 8 ಮಂದಿಯನ್ನು ಈಗ SIT ಬಂಧನ ಮಾಡಿದ್ದಾರೆ. ಈಗ ಏಪ್ರಿಲ್ 27ರಿಂದ ಜೂನ್ 5ರ ತನಕ ಅದರ ಹಿಂದೆ ಏನಾದರೂ ನಡೆದಿತ್ತೋ ಏನೋ ಯಾರಿಗೆ ಗೊತ್ತು. ಈಗ ಸಿಕ್ಕಿರ್ತಕ್ಕಂಥ ಸಾಕ್ಷ್ಯಗಳ ಆಧಾರದಲ್ಲಿ ಒಟ್ಟು 42 ದಿನ 70 ಬಾರಿ ಕಳ್ಳತನ ಆಗಿದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಇನ್ನು ಆಡಿಟ್ ರಿಪೋರ್ಟ್ ಕೂಡ ಪರಿಶೀಲಿಸಿದ್ದಾರೆ SIT ಅವರು. 2022-23 ಅಂದರೆ ಉದ್ಘಾಟನೆ ಆಗಿದ್ದ 22ರಲ್ಲಿ, ಅದಾದಮೇಲೆ 2023-24 ಹಾಗೆ 24-25ರ ಲೆಕ್ಕ ಪರಿಶೋಧನೆ ಮಾಡಿದ್ದಾರೆ. ಹಣಕಾಸು ವರ್ಷಗಳ ಆಂತರಿಕ ಲೆಕ್ಕ ಪರಿಶೋಧನೆ ಮಾಡಿಸಿದಾಗ ಹಲವು ನ್ಯೂನತೆಗಳು ಕಂಡುಬಂದಿವೆ. ಅಂದರೆ ದಾಖಲೆಗಳು, ಹುಂಡಿಗಳ ಸಂಖ್ಯೆಯಲ್ಲಿ ವ್ಯತ್ಯಾಸ ಪತ್ತೆಯಾಗಿದೆ. CCTV ವ್ಯಾಪ್ತಿ, ಭದ್ರತಾ ಪ್ರೋಟೋಕಾಲ್ ಬಗ್ಗೆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕಾಗದದಲ್ಲಿತ್ತೇ ವಿನಃ ಯಾವುದೂ ಜಾರಿಯಾಗಿರಲಿಲ್ಲ. ನಾನು ಇದನ್ನು ಆವಾಗಲೇ ಅದನ್ನೇ ಹೇಳಿದ್ದು. ನೀವು ಈಗ ಲೆಕ್ಕ ತಗೋತಾ ಇದ್ದೀರಾ, ಮೊದಲಿಂದನೂ ಡೇ 1ಇಂದ ತಗೊಳ್ಳಿ. ರಾಮ ಮಂದಿರಕ್ಕೆ ಅಂತ ಇಡೀ ದೇಶದಲ್ಲಿ ದೇಣಿಗೆ ಎತ್ತಿದ್ರಲ್ಲ, ಅಲ್ಲಿಂದ ಲೆಕ್ಕ ತಗೊಳ್ಳಿ. ಎಷ್ಟು ದುಡ್ಡು ಕಲೆಕ್ಟ್ ಆಗಿತ್ತು, ಮಂದಿರ ನಿರ್ಮಾಣಕ್ಕೆ ಎಷ್ಟು ಖರ್ಚಾಗಿದೆ, ಎಷ್ಟು ಉಳಿದಿದೆ, ಎಲ್ಲ ತಾಳೆ ಆಗುತ್ತಾ ನೋಡಿ. ಯಾಕೆಂದರೆ ಖದೀಮರು ಇಲ್ಲಿ ಕದ್ದವ್ರು ಅಲ್ಲಿ ಕದ್ದಿರಲ್ವಾ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಪದೇ ಪದೇ ಹೇಳ್ತಾ ಇದ್ದೆ ನಾನು, ಇದನ್ನು ಕೇವಲ 40-50 ದಿನದ ಲೆಕ್ಕ ತಗೋಬೇಡಿ. ಮಂದಿರ ಉದ್ಘಾಟನೆಯಾದಾಗಿಂದ ಅಥವಾ ಅದಕ್ಕೆ ಮೊದಲು ಮಂದಿರ ನಿರ್ಮಾಣಕ್ಕೆ ದೇಣಿಗೆ ತೆಗೆದ್ರಲ್ಲ, ಅಲ್ಲಿಂದನೂ ಲೆಕ್ಕ ತಗೊಳ್ಳಿ ಅಂತ ಹೇಳ್ತಾ ಇದ್ದಿದ್ದು. ಈಗ ಲೆಕ್ಕ ಪರಿಶೋಧನೆ ವೇಳೆ ಏನೇನು ನ್ಯೂನತೆಗಳು ಗೊತ್ತಾಗಿದೆ ಅಂತ SIT ಅವರಿಗೆ ನೋಡಿ, 3 ವರ್ಷದ ಆಡಿಟ್ ರಿಪೋರ್ಟನ್ನು ಚೆಕ್ ಮಾಡಲಾಗಿದೆ. ಇದರಲ್ಲಿ ಸಾಕಷ್ಟು ನ್ಯೂನತೆಗಳು ಕೂಡ ಪತ್ತೆಯಾಗಿರುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಹುಂಡಿಗಳ ಸಂಖ್ಯೆ ಆಗಿರ್ಬೋದು ಅಥವಾ ದೇಣಿಗೆಗಳ ಸಂಗ್ರಹ ಆಗಿರ್ಬೋದು, ಮತ್ತು ಈ ಪ್ರೋಟೋಕಾಲ್ಗಳನ್ನ ಮೇಂಟೈನ್ ಮಾಡುವಂಥದ್ದು, ಎಣಿಕೆ ಪ್ರಕ್ರಿಯೆಗಳು, ಈ ರೀತಿಯಾದಂಥ ವಿಚಾರಗಳಲ್ಲಿ ಹಲವು ಸಮಸ್ಯೆಗಳು ಬಂದಿತ್ತು. ಅದನ್ನು ಆಡಿಟ್ ರಿಪೋರ್ಟ್ನಲ್ಲೂ ಕೂಡ ಉಲ್ಲೇಖಿಸುವಂಥ ಕೆಲಸಗಳು ಕೂಡ ಆಗಿತ್ತು. ಸೊ ಇದ್ರ ಬಗ್ಗೆ ಉಲ್ಲೇಖಗಳಿದ್ರೂ ಕೂಡ ಆ ತಪ್ಪುಗಳನ್ನು ಸರಿಪಡಿಸಿಕೊಳ್ಳುವಂತಹ ಗೋಜಿಗೆ ಟ್ರಸ್ಟ್ ಹೋಗಿರಲಿಲ್ಲ ಅನ್ನುವಂಥದ್ದೇ ಈಗ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿರುವಂಥದ್ದು. ಕೇವಲ ಈ 1 ವರ್ಷದಲ್ಲೇ ಇಷ್ಟು ದೊಡ್ಡ ಪ್ರಮಾಣದ ಅಕ್ರಮ ನಡೆದಿದೆ ಅನ್ನೋದಾದರೆ, ರಾಮ ಮಂದಿರ ನಿರ್ಮಾಣ ಶುರು ಆದಾಗಿನಿಂದಲೂ ಕೂಡ ದೇಶದಾದ್ಯಂತ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಿಂದಲೂ ಕೂಡ ದೇಣಿಗೆ ಬಂದಿದೆ. ಸೊ ಈ ಹಣ ದುರ್ಬಳಕೆಯಾಗಿದೆಯಾ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಹುಟ್ಟು ಹಾಕುತ್ತೆ. ಮತ್ತು ನೋಡಿ, ಈಗ ದೇಣಿಗೆಯ ದುರ್ಬಳಕೆ ಅಥವಾ ಕಳ್ಳತನ ಆಗಿದೆ ಅನ್ನುವಂಥ ಆರೋಪಗಳು ಕೇಳಿ ಬರೋಕ್ಕಿಂತ ಮುಂಚೆಯೂ ಕೂಡ ಕೆಲವೊಂದಿಷ್ಟು ಆರೋಪಗಳು ಟ್ರಸ್ಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳಿ ಬಂದಿದ್ವು. ಅದು ಭೂಮಿ ಖರೀದಿಯ ವಿಚಾರದಲ್ಲೂ ಕೂಡ ಭೂಮಿಯನ್ನು ಅನಗತ್ಯವಾಗಿ ಹೆಚ್ಚಿನ ಬೆಲೆ. ಓಕೆ, ಸಂಪರ್ಕ ಸಾಧ್ಯ ಆಗಿಲ್ಲ. ಥ್ಯಾಂಕ್ ಯು ಶಬೀರ್. ಒಟ್ಟಾರೆ ನೋಡಿ, ಅದೇ ಹೇಳಿದ್ನಲ್ಲ, ಭೂಮಿ ಖರೀದಿ ಸಂದರ್ಭದಲ್ಲೂ ಕೂಡ ಮಾರ್ಕೆಟ್ ರೇಟ್ಗಿಂತ ಹೆಚ್ಚು ದುಡ್ಡು ಕೊಟ್ಟು ಖರೀದಿ ಮಾಡಿದ್ರು ಅಂತ ಒಂದು ಆರೋಪ ಬಂದಿತ್ತು ಅವಾಗ. ಸೊ ಹಾಗಾಗಿ ಅಲ್ಲಿಂದಲೂ ಲೆಕ್ಕ ತಗೋಬೇಕು. ಇದು 4 ದಿನ 40 ದಿನ ಅಂತ ಲೆಕ್ಕ ಬರಲ್ಲ. ಯಾವಾಗಿಂದ ಇವರು ಮಂದಿರ ನಿರ್ಮಾಣಕ್ಕೆ ದೇಣಿಗೆ ಎತ್ತೋದಕ್ಕೆ ಶುರು ಮಾಡಿದ್ರೋ ಅಲ್ಲಿಂದಲೂ ಕೂಡ ಲೆಕ್ಕ ಹಾಕಿದ್ರೆ ಇನ್ನೆಷ್ಟು ಗೊತ್ತಾಗುತ್ತೋ ಏನೋ.